ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿರುವಂಥದ್ದು. ನೈಋತ್ಯ ಪದವೀಧರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ರಘುಪತಿ ಭಟ್ ಅವರು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಘುಪತಿ ಭಟ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಸರ್, ಈ ಬಂಡಾಯ ಯಾರ ವಿರುದ್ಧ? ಸರ್, ದಯವಿಟ್ಟು ಬಂಡಾಯವನ್ನು ತಿದ್ದುಕೊಳ್ಳಿ. ನಾನು ಬಂಡಾಯ ಅಲ್ಲ, ಬಿ ಜೆ ಪಿಯ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿ. ಇವತ್ತು ಬಿ ಜೆ ಪಿ ಪಕ್ಷದಿಂದ ತಪ್ಪು ನಿರ್ಧಾರ ಆಗಿ ಒಂದು ಕ್ಯಾಂಡಿಡೇಟ್ ಆಗಿರ್ಬೋದು, ಆದರೆ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸರ್, ಹಾಗಾದರೆ ಬಿ ಜೆ ಪಿ ನಾಯಕರುಗಳು ಹೇಳ್ತಾರೆ ರಘುಪತಿ ಭಟ್ ಅವರು ನಾಮಪತ್ರ ಸಲ್ಲಿಸ್ಬೋದು, ಆದರೆ ವಾಪಸ್ ತಗೊಳ್ತಾರೆ ಅಂತ. ವಾಪಸ್ ತಗೊಳ್ಕೊಳ್ಳೋದು ಅಂತಾದರೆ ನಾನು ನಾಮಪತ್ರ ಹಾಕೋದೇ ಇಲ್ಲ ಇತ್ತು. ನನ್ನ ರಾಜಕೀಯ ನಿಲುವುಗಳನ್ನು ನೀವು 20-30-35 ವರ್ಷದಿಂದ ನೋಡ್ತಾ ಇದ್ದೀರಿ. ನಾನು ಯಾವುದಾದ್ರು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಭಾಳ ಯೋಚಿಸಿ ನಿರ್ಧಾರಗಳನ್ನು ತಗೊಳ್ತೇನೆ. ಈ ಬಾರಿ ಭಾಳ ಯೋಚಿಸಿಯೇ ನಿರ್ಧಾರ ತಗೊಂಡದ್ದು. ಕಳೆದ ಬಾರಿ ನಾನು 3 ಬಾರಿ ಶಾಸಕನಾಗಿ 1 ಬಾರಿ ಸೋಲದೇ ಇದ್ದರೂ ನನಗೆ ಟಿಕೆಟ್ ತಪ್ಪಿದಾಗಲೂ ನಾನು ಭಾಳ ಯೋಚನೆ ಮಾಡಿ ಬೇರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಆಹ್ವಾನಗಳಿತ್ತು, ಪಕ್ಷೇತರವಾಗಿ ನಿಲ್ಲಿ ಅಂತ ಹೇಳುವಂಥ. ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೇಡಿಕೆಗಳು ನಮ್ಮ ಕಾರ್ಯಕರ್ತರಿಂದಿದ್ದರೂ ನಾನು ನಿಲ್ಲಿಲ್ಲ. ಯಾಕೆಂದರೆ ನನಗಾಗ ಕನ್ವಿನ್ಸ್ ಆಗಿತ್ತು. ಯಾಕೆಂದರೆ ನಮ್ಮ 3 ಜಿಲ್ಲೆಗಳಲ್ಲಿ ಒಂದು ಮೀನುಗಾರ ಪ್ರತಿನಿಧಿಗೆ ಸೀಟ್ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. ನನ್ನಲ್ಲಿ ಯಾರು ನಿಂತರೂ ಗೆಲ್ಲುವಂತು ಅಂತ ಹೇಳುವಂಥದ್ದು. ಹಾಗಾಗಿ ಹಾಕಿದರು. ಎರಡನೇದು, ಕೊಟ್ಟವರು ಒಬ್ಬ ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ನನಗೆ ಕನ್ವಿನ್ಸ್ ಆಗಿತ್ತು. ಈ ಸತ್ಯ ಅಂತ ಯಾವುದೇ ಕನ್ವಿನ್ಸ್ ನನಗೆ ಇಷ್ಟರವರೆಗೂ ಆಗಲಿಲ್ಲ. ಒಬ್ಬ ಕಾರ್ಯಕರ್ತರು ನನಗೆ ನೀವು ನಿಲ್ಲಬೇಡಿ ಅಂತ ಯಾರೂ ಇವತ್ತು ಹೇಳಲಿಲ್ಲ. ಯಾಕಂದರೆ ಇಲ್ಲಿ ಭೌಗೋಳಿಕವಾದಂಥ ವ್ಯತ್ಯಾಸಗಳು ಆಗಿದೆ. ಭಾಳ ವರ್ಷಗಳಿಂದಲೂ ಪದವೀಧರ ಮೇಲೆ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಶಿಕ್ಷಕರು ಅಂತ ಹೇಳುವಂಥದ್ದು ಇತ್ತು. ಈಗ ಅದಕ್ಕೂ ತೊಂದರೆ ಆಗಿದೆ. ಮತ್ತು ಶಿವಮೊಗ್ಗದಲ್ಲಿಯೂ ಅತ್ಯಂತ ಹಿರಿಯ ಕಾರ್ಯಕರ್ತರುಗಳು ಇದ್ದಾಗಲೂ ಗಿರೀಶ್ ಪಟೇಲ್ರಂಥ ಹಿರಿಯರು 30-35 ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥವ್ರು, ದತ್ತಾತ್ರೇಯ ಅಂಥವ್ರು, ಭಾಳಷ್ಟು ಜನ ಅಲ್ಲಿ ನಟರಾಜ್ ಭಾಗವಂಥವ್ರು ಅಂತ. ಈಗ ಇದೆಲ್ಲ ಕೇಳಿಕೊಡುವಂಥ ಸೀಟಲ್ಲ. ಯಾರು ಪಕ್ಷಕ್ಕೆ ತುಂಬ ಸಮಯ ಕೆಲಸ ಮಾಡ್ತಾರೆ, ಯಾರಿಗೆ ಜನರಲ್ ಎಲೆಕ್ಷನ್ನಲ್ಲಿ ಜಾತಿಯ ಕಾರಣಕ್ಕೋಸ್ಕರ ನಿಲ್ಲಕ್ಕಾಗೋದಿಲ್ಲ ಅಂಥವರಿಗೆ ಗುರುತಿಸಿ ಕೊಡಬೇಕಾದಂಥ ಸೀಟುಗಳಿದು ಪದವೀಧರ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆಗಳು. ಅದರಲ್ಲಿಯೂ ಇವತ್ತು ತಪ್ಪಾಗಿದೆ. ಒಬ್ಬ ಇತ್ತೀಚೆಗೆ ಪಕ್ಷದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ಕಾರ್ಯಕರ್ತನಿಗೆ ಕೊಡುವಂಥ ವ್ಯವಸ್ಥೆ ಆಗಿದೆ. ಇದೆಲ್ಲವನ್ನು ನೋಡಿ ನನಗೂ ಏನಾಗಿದೆ, ಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದಾಗ, ನಾನು ಶಾಸಕನಾಗಿ ಟಿಕೆಟ್ ಸಿಗದಿದ್ದಾಗ, ಆಗ ನಮ್ಮೆಲ್ಲರ ಹಿರಿಯರು ನೀನು ವಿಧಾನ ಪರಿಷತ್ತಲ್ಲಿ, ಆಗ ಐನೂರು ಮಂಜುನಾಥ್ ಅವರು ಬಿ ಜೆ ಪಿಯಿಂದ JDSಗೆ ಹೋಗಿದ್ದರು. ಆಗ ಖಾಲಿ ಇತ್ತು, ಬೈ ಎಲೆಕ್ಷನ್ ಬರ್ತದೆ ಅಂತಿತ್ತು. ಆಮೇಲೆ ಎನ್ರೋಲ್ ಆಗುವಾಗಲೂ ಎಲ್ಲ ನಾಯಕರುಗಳ ಹತ್ರ ಕೇಳಿಯೇ ನಾನು ಎನ್ರೋಲಿಗೆ ಹೇಳ್ದದ್ದು. ಹಾಗಾಗಿ ನಾನು ಈ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರ ನೋಂದಣಿಗೂ ನಾನು ತುಂಬ 8-10 ತಿಂಗಳಿಂದ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ನಮ್ಮ ಜಿಲ್ಲೆಗಳಲ್ಲಿ, ಹೆಚ್ಚಾಗಿ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ರಘುಪತಿ ಭಟ್ರು ಈ ಸರ್ತಿ ವಿಧಾನ ಪರಿಷತ್ತಿಗೆ ಸ್ಪರ್ಧಿಸ್ತಾರೆ, ಹಾಗಾಗಿ ವೋಟರ್ ಎನ್ರೋಲ್ ಮಾಡಿ ಅಂತ ತುಂಬ ಜನ ಹೇಳಿದರು. ಹಾಗಾಗಿ ಈಗ ನಮ್ಮ ಕಾರ್ಯಕರ್ತರು ಎನ್ರೋಲ್ ಮಾಡಿದವರು ಏನು ಹೇಳ್ತಾರೆ, ಸರ್ ನಾವು ನೀವು ಕ್ಯಾಂಡಿಡೇಟ್ ಆಗ್ತೀರಿ ಅಂತ ಎನ್ರೋಲ್ ಮಾಡಿಸ್ತಾ ಇರುವಂಥದ್ದು. ಈಗ ನಮಗೆ ನೀವು ಎನ್ರೋಲ್ ಮಾಡಿದವರು ಹೇಳ್ತಾ ಇದ್ದಾರೆ ಅವರು ರಘುಪತಿ ಭಟ್ರು ನಿಲ್ಲಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ, ಅವರನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ.